ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಆಪ್ತ ಹತ್ಯೆಯಾಗಿರುವಂತಹ ಘಟನೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ. ಮಾಗಡಿ ಶಾಸಕ ಬಾಲಕೃಷ್ಣ ಆಪ್ತನ ಹತ್ಯೆ ನಡೆದಿದ್ದು ರಿಯಲ್ ಎಸ್ಟೇಟ್ ಉದ್ಯಮಿ ಲೋಕನಾಥ್ ಸಿಂಗ್ ಕೊಲೆ ನಡೆದಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ಈ ಘಟನೆ ಸಂಭವಿಸಿದ್ದು ಫಾರ್ಚುನರ್ ಕಾರಿನಲ್ಲಿ ಕುಳಿತಿದ್ದಾಗ ಚಾಕುವಿನಿಂದ ಇರಿದಿದ್ದಾರೆ. ಕಾರಿನಿಂದ ಇಳಿದು 100 ಮೀಟರ್ ದೂರ ಓಡಿದ್ದ ಲೋಕನಾಥ್ ಕಾರಿನಲ್ಲಿ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಚಾಕು ಇರಿದಿದ್ದು ಪರಿಚಯಸ್ಥರಿಂದಲೇ ಉದ್ಯಮಿ ಲೋಕನಾಥ್ ಹತ್ಯೆಯಾಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಲೋಕನಾಥ್ ಜೊತೆಯಲ್ಲಿದ್ದ ಗನ್ಮ್ಯಾನ್ಗಾಗಿ ಖಾಕಿ ಶೋಧವನ್ನು ನಡೆಸ್ತಾ ಇದ್ದು ಮಾಗಡಿ ಶಾಸಕನ ಆಪ್ತ ಲೋಕನಾಥ್ ಜೊತೆಯಲ್ಲಿದ್ದ ಗನ್ಮ್ಯಾನ್ಗಾಗಿ ಈಗ ಖಾಕಿ ಶೋಧವನ್ನು ನಡೆಸ್ತಾ ಇದ್ದು ಫಾರ್ಚುನರ್ ಕಾರ್ನಲ್ಲಿ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಚಾಕುವಿನಿಂದ ಇರಿದು ಆರೋಪಿ ಎಸ್ಕೇಪ್ ಆಗಿರುವಂತಹ ಘಟನೆ ನಡೆದಿದ್ದು ರಿಯಲ್ ಎಸ್ಟೇಟ್ ಉದ್ಯಮಿಯ ಕೊಲೆಯಾಗಿದೆ. ಒಟ್ಟಾರೆಯಾಗಿ ಮಾಗಡಿ ಶಾಸಕ ಬಾಲಕೃಷ್ಣ ಆಪ್ತ ಕೊಲೆಯಾಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದ್ದು ಫಾರ್ಚುನರ್ ಕಾರಿನಲ್ಲಿ ಕುಳಿತಿದ್ದಾಗ ಚಾಕುವಿನಿಂದ ಇರಿದಿದ್ದಾರೆ. ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ನಾಗೇಶ್, ಮಾಗಡಿ ಶಾಸಕ ಬಾಲಕೃಷ್ಣ ಆಪ್ತನ ಕೊಲೆ ನಡೆದಿದೆ, ಯಾರು ಮಾಡಿರೋದು ಏನಾದ್ರೂ ಗೊತ್ತಾಗ್ತಿದೆಯಾ ಸದ್ಯಕ್ಕೆ? ಬೆಂಗಳೂರಿನ ಹೊರವಲಯದ ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಲೋಕನಾಥ್ ಸಿಂಗ್ ಎನ್ನುವಂತ ಯುವಕನನ್ನ ಕಿಡಿಗೇಡಿಗಳು ಕೊಲೆ ಮಾಡಿ ಹೋಗಿರುವಂತ ಘಟನೆ ನಡೆದಿರುವಂತದ್ದು. ಈಗಾಗಲೇ ಆತನನ್ನ ವಿಚಾರಣೆ ಸಂದರ್ಭದಲ್ಲಿ ಲೋಕನಾಥ್ ಸಿಂಗ್ ಮಾಗಡಿ ಶಾಸಕರ ಆಪ್ತನಾಗಿದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಇವತ್ತು ಸಂಜೆ ಗನ್ಮ್ಯಾನ್ ಜೊತೆಗೆ ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬಂದಿರುವಂತಹ ಸಂದರ್ಭದಲ್ಲಿ ಚಾಕುವಿನಿಂದ ಇಳಿದಿರುವಂತದ್ದು. ಫಾರ್ಚುನರ್ ಕಾರ್ನಲ್ಲಿ ಕೂತಿರುವಂತಹ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಲೋಕನಾಥ್ ಕುತ್ತಿಗೆ ಭಾಗಕ್ಕೆ ಚಾಕುವಿನಿಂದ ಇಳಿದಿದ್ದು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಸುಮಾರು 100 ಮೀಟರ್ ದೂರ ಆಟೋದಲ್ಲಿ ಕುಳಿತು ಕೂಡ ತೀವ್ರ ರಕ್ತಸ್ರಾವವಾಗಿ ಆತ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಎನ್ನುವಂತ ಮಾಹಿತಿಗಳು ಸದ್ಯ ಗೊತ್ತಾಗ್ತಿರುವಂತದ್ದು. ಘಟನೆ ಸಂಬಂಧಪಟ್ಟಂತೆ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು 302 ಕೇಸ್ ಕೂಡ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಇವತ್ತು ಆತನ ಗನ್ಮ್ಯಾನ್ ಜೊತೆಗೆ ವಿಳೆಯಲ್ಲಿ ಬಂದಿದ್ದ ಅನ್ನುವಂತ ಕಾರಣಕ್ಕಾಗಿ ಆತ ಗನ್ಮ್ಯಾನ್ ಕೂಡ ಇನ್ಸಿಡೆಂಟ್ ಆದ ಬಳಿಕ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತ ಮಾಹಿತಿಗಳು ಇರುವಂತದ್ದು. ಹಾಗಾಗಿ ಪೊಲೀಸರು ಈಗಾಗಲೇ ಆತನ ಗನ್ಮ್ಯಾನ್ ಮತ್ತೆ ಈ ಘಟನೆಯನ್ನ ಯಾರು ಮಾಡಿದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. ಥ್ಯಾಂಕ್ ಯು ನಾಗೇಶ್ ಡೀಟೇಲ್ಸ್ಗಾಗಿ.